13 ವರ್ಷದ ಹುಡುಗಿ, 5 ದಿನ, 35 ಜನ ಕಾಮುಕರು. ಒಬ್ಬಳು ಅಪ್ರಾಪ್ತ ಹುಡುಗಿ ಮೇಲೆ ಓರ್ವ ಕಾಮುಕ ಅತ್ಯಾಚಾರ ಮಾಡಿದ ಅನ್ನೋ ಸುದ್ದಿಯನ್ನು ಕೇಳಿದ್ರೆ ಕರುಳು ಚುರುಕನ್ನುತ್ತೆ, ಕೋಪ ಉಕ್ಕಿ ಬರುತ್ತೆ. ಈ ಪ್ರಕರಣದಲ್ಲಿ 13 ವರ್ಷದ ಹುಡುಗಿಯನ್ನು 5 ದಿನ ನಿರಂತರವಾಗಿ 35 ಜನ ಕಾಮುಕರು ಹರಿದು ತಿಂದರು ಅಂದರೆ ಹೇಗಾಗಬೇಕು? ಪ್ರಪಂಚವನ್ನೇ ಇನ್ನೂ ಸರಿಯಾಗಿ ತಿಳಿಯದ ಬಾಲಕಿ ಮೇಲೆ ನಡೆದ ವಿಕೃತ ಸ್ಟೋರಿಯ ಇಂಚಿಂಚು ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜಸ್ಥಾನದಲ್ಲಿ ನಡೆದ ಈ ಒಂದು ಪ್ರಕರಣ ಕೇಳ್ತಾ ಇದ್ದರೆ ಮೈ ನಡುಗುತ್ತೆ. ನಮ್ಮ ಮನೆಯ ಪುಟ್ಟ ಮಕ್ಕಳ ಮುಖ ನೋಡುವಂತಾಗುತ್ತೆ. ಎಂತಹ ಕಾಮುಕರು! ಛೇ, ಇಷ್ಟೊಂದು ಹದಗೆಟ್ಟು ಹೋಗಿದೆಯಾ ನಮ್ಮ ಸಮಾಜ? ಆಕೆ 13 ವರ್ಷದ ಬಾಲಕಿ, ಆಡುವ ವಯಸ್ಸು. ಆದರೆ ಈ ವಯಸ್ಸಲ್ಲೇ ಅವಳು ಅನುಭವಿಸಿದ್ದು ಅಕ್ಷರಶಃ ನರಕಯಾತನೆ. 5 ದಿನಗಳ ಕಾಲ 35 ಜನ ಕಾಮುಕರು ಉರಿದು ಮುಕ್ಕಿದ್ರು. ನೀವು ಒಮ್ಮೆ ಯೋಚನೆ ಮಾಡಿ, ಆ ಮಗು ಅದೆಷ್ಟು ಬಾರಿ ಕೈ ಮುಗ್ದಿರ್ಬೋದು, ಎಷ್ಟು ಬಾರಿ ಬಿಟ್ಬಿಡಿ ಅಂತ ಅಂದಿರ್ಬೋದು. ಕೋಪ ಉಕ್ಕಿ ಬರ್ತಿದೆ ಅಲ್ವಾ? ಈ ಸುದ್ದಿ ಕೇಳಿದ್ರೆ ಯಾರಿಗೆ ತಾನೇ ಕೋಪ ಬರೋದಿಲ್ಲ ಹೇಳಿ? ಅಂದಾಗೆ ಇದ್ಯಾವುದೋ ಕಾಡಿನಲ್ಲಿ ನಡೆದಿರೋ ಘಟನೆ ಅಲ್ಲ, ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ನಡೆದಿರೋ ಕ್ರೌರ್ಯನೂ ಅಲ್ಲ. ನಗರದಲ್ಲಿ ಲಕ್ಷಗಟ್ಟಲೆ ಜನ ವಾಸಿಸೋ ಜನವಸತಿ ಪ್ರದೇಶದಲ್ಲೇ ಕ್ರೌರ್ಯ ನಡೆದು ಹೋಗಿದೆ. ದುರಂತ ಅಂದರೆ ಆ ಬಾಲಕಿಯ ಕೂಗು ಯಾರೊಬ್ಬರಿಗೂ ಕೇಳಿಸ್ಲೇ ಇಲ್ಲ. ಒಂದು ಹೋಟೆಲಿನ ರೂಮು, ಅಲ್ಲಿ ರಿಸೆಪ್ಷನಿಸ್ಟ್, ರೂಮ್ ಬಾಯ್, ಮ್ಯಾನೇಜರ್, ರಿಜಿಸ್ಟ್ರಾರ್, ಸ್ಟಾಫ್, CCTV ಎಲ್ಲವೂ ಇತ್ತು. ಆದರೆ ಅಲ್ಲಿ ಮನುಷ್ಯತ್ವ ಮಾತ್ರ ಇರಲಿಲ್ಲ. ಒಬ್ಬ ಆಟೋ ಚಾಲಕನಿಗೆ ಆ ಹುಡುಗಿ, ಅಣ್ಣ ನನ್ನ ಮನೆ ತನಕ ಪ್ಲೀಸ್ ಬಿಡ್ತೀಯಾ ಅಂತ ಕೇಳಿತ್ತು. ಆದರೆ ಆ ದುರುಳ ಆ ಮಗುವನ್ನು ಕಿಡ್ನ್ಯಾಪ್ ಮಾಡಿದ್ದ. ತರಕಾರಿಯನ್ನು ಮಾರಾಟಕ್ಕೆ ಇಡುವಂತೆ ಆ ಬಾಲಕಿಯನ್ನು ಮಾರಾಟಕ್ಕಿಟ್ಟಿದ್ದ. ಆ ಮಗುವನ್ನು ಖರೀದಿ ಮಾಡಿದ್ದು ಒಬ್ಬ ಹೋಟೆಲ್ ಮ್ಯಾನೇಜರ್ ಓದಿಕೊಂಡಿದ್ದ, ಸಮಾಜದಲ್ಲಿ ಗಣ್ಯ ಅಂತ ಕರೆಸ್ಕೊಂಡಿದ್ದ. ಆದರೆ ಅವನು ಮಾಡಿದ್ದು ಸಮಾಜ ಛೀ ಥೂ ಅನ್ನೋ ಕೆಲಸ. 5 ದಿನಗಳ ಕಾಲ ಆ ಬಾಲಕಿಯನ್ನು ಒಂದು ಹೋಟೆಲ್ನಿಂದ ಇನ್ನೊಂದು ಹೋಟೆಲ್ಗೆ ಸಾಗಿಸ್ತಲೇ ಇದ್ರು. ನೋವು ಸಹಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆಕೆ ಕಿರ್ಚ್ಕೊಳ್ತಿದ್ಲು. ಆಗ ಈ ಕಿರಾತಕರು ಬಾಲಕಿ ಮೂಗಿಡಿದು ಎಣ್ಣೆ ಕುಡಿಸ್ತಿದ್ರಂತೆ. ಹದಿಮೂರು ವರ್ಷದ ಬಾಲಕಿಗೆ ಎಣ್ಣೆ ಕುಡಿಸೋದ್ರು ಅಂದರೆ ಇವರು ಮನುಷ್ಯರಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಬಾಲಕಿ ನಶೆಯಲ್ಲಿ ಮೌನಕ್ಕೆ ಶರಣಾಗ್ತಿದ್ಲು. ಆಕೆ ಕಿರುಚಾಟ ನಿಲ್ತಿತ್ತು. ಸಾಲು ಸಾಲಾಗಿ ಕಾಮತೃಷೆ ತೀರಿಸಿಕೊಂಡು ಎದ್ದು ಹೋದವರಿಗೆ ಕರುಣೆ ಸತ್ತೋಗಿತ್ತು. ದೇವರ ಕೃಪೆ ಅಂದರೆ 35 ಜನ ಕಾಮುಕರು ಹಿಂಡಿ ಹಿಪ್ಪೆ ಮಾಡಿದ್ರು. ಆ ಬಾಲಕಿ ಬದುಕಿದ್ಲು. ಶರೀರ ಜೀವಂತವಾಗಿತ್ತು, ಆದರೆ ಆತ್ಮ ಸಮಾಧಿ ಸೇರಿತ್ತು. ಶಾಲೆ, ಸ್ನೇಹಿತರು, ಅಮ್ಮನ ಕೈತುತ್ತು, ಸ್ಕೂಲ್ ಬ್ಯಾಗ್, ಬಾಲ್ಯದ ಕನಸುಗಳು ಎಲ್ಲವೂ 5 ದಿನಗಳ ಕಾಮುಕರ ಕಪಿಮುಷ್ಟಿಗೆ ಸಿಲುಕಿ ಕಮರಿ ಹೋಗಿದ್ವು. ನಮ್ಮ ದೇಶದ ದುರಂತ ಏನು ಗೊತ್ತಾ? ಕ್ರಿಕೆಟ್ ಕಪ್ ಗೆದ್ರೆ ಬೀದಿಗೆ ಬಂದು ಅಬ್ಬರಿಸೋ ನಾವು 13 ವರ್ಷದ ಬಾಲಕಿ ಈ ಪರಿ ಕ್ರೌರ್ಯಕ್ಕೆ ಒಳಗಾಗಿದ್ದಾಳೆ ಅಂದಾಗ ಬೀದಿಗೆ ಬರಲೇ ಇಲ್ಲ. ಕಾಮುಕರ ವಿರುದ್ಧ ಧ್ವನಿ ಎತ್ತಲೇ ಇಲ್ಲ. ಇನ್ನು ಮಾಧ್ಯಮಗಳು ಈ ಸುದ್ದಿಯನ್ನು ಫೋಕಸ್ ಮಾಡಲೇ ಇಲ್ಲ. ಆದರೆ ಇಂತಹ ಘಟನೆಯನ್ನು ನಾವು ಖಂಡಿಸ್ತೀವಿ. ಸುಮನ್ TV ಕನ್ನಡ ನಿಜಕ್ಕೂ ಖಂಡಿಸುತ್ತೆ. ಈ ಘಟನೆ ಇವತ್ತು ಆ ಹೆಣ್ಣು ಮಗುವಿನ ಮೇಲೆ ನಡೆದಿರ್ಬೋದು, ನಾಳೆ ನಿಮ್ಮ ಮಗುವಿನ ಮೇಲೆ ನಡೆಯಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇದೆಯಾ? ರಾಜಸ್ಥಾನದ ಗಂಗಾನಗರದಲ್ಲಿ ನಡೆದಿರೋ ಘಟನೆ ನಾಳೆ ಬೆಂಗಳೂರಿನಲ್ಲಿ, ನಾಡಿದ್ದು ಮೈಸೂರಿನಲ್ಲಿ, ಹೀಗೆ ಯಾವ ನಗರದಲ್ಲಿ ಬೇಕಾದರೂ ನಡೆಯಬಹುದು ಅಲ್ವಾ? ನಾವು ಪ್ರತಿಭಟಿಸಲೇಬೇಕು, ಧ್ವನಿ ಎತ್ತಲೇಬೇಕು, ಆಕ್ರೋಶ ಹೊರಹಾಕಲೇಬೇಕು, ಸರ್ಕಾರವನ್ನು ಪ್ರಶ್ನೆ ಮಾಡಲೇಬೇಕು. ನಮ್ಮ ದೇಶದಲ್ಲಿ ಇಂತಹ ಘಟನೆಗಳಿಗೆ ಕಡಿವಾಣ ಯಾವಾಗ? ಕಾನೂನಿನ ಭಯ ಇಲ್ದೋರ್ಗೆ ಭಯದ ಪಾಠ ಹೇಳೋದು ಹೇಗೆ?
ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಪ್ರತಿದಿನ 80 ಕೊಲೆಗಳು, 91 ರೇಪ್ಗಳು, 289 ಕಿಡ್ನ್ಯಾಪ್ಗಳು ನಡೀತವೆ. ಇನ್ನು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಲಕ್ಷಗಳ ಲೆಕ್ಕದಲ್ಲಿ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಮುಕ್ತಿ ಯಾವಾಗ? ಇಂತಹ ಪಟ್ಟಿಯಲ್ಲಿ ಸೇರಿದ್ದು ಜೂನ್ 18ನೇ ತಾರೀಕು ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ನಡೆದ ರೇಪ್ ಕೇಸ್. ಬಾಲಕಿಯ ರೇಪ್ ಕೇಸ್ ಹೃದಯವೇ ಹೊಡೆದು ಹೋಗುವಂತೆ ಮಾಡುತ್ತೆ. ಜೂನ್ 18ನೇ ತಾರೀಕು 10:30 ಸಮಯ ಮಗು ಆಟೋ ಅಣ್ಣನ ಸಹಾಯ ಕೇಳಿದ್ಲು. ಅವನು ಕಿಡ್ನ್ಯಾಪ್ ಮಾಡಿ ಹೋಟೆಲ್ಗೆ ಕರೆದುಕೊಂಡೋಗಿ ಮಾರ್ಬಿಟ್ಟಿದ್ದ. ಅವನು ಹಣ ಪಡೆದು ಹೊರಟೋದ. ಆದರೆ 1000-2000 ಕೊಟ್ಟು ಅನುಭವಿಸೋಕೆ ಮುಂದಾಗಿದ್ದು 35 ಮಂದಿ ಕಾಮುಕರು. ಆ ಬಾಲಕಿ ಏನೂ ಮಾಡುವಂತಿರಲಿಲ್ಲ. ಕಾಮುಕರ ಕ್ರೌರ್ಯಕ್ಕೆ ಸಿಲುಕಿ ನಲುಗಿದ್ಲು. ನಿರಂತರ 5 ದಿನ, ಜೂನ್ 18ರಿಂದ ಜೂನ್ 23ರವರೆಗೆ. ಕೊನೆಗೆ ಆ ಹುಡುಗಿಯ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಪೊಲೀಸ್ ಮಾಹಿತಿದಾರನೊಬ್ಬನಿಗೆ ಅನುಮಾನ ಬಂದಿತ್ತು. ಆತ ಸ್ಥಳೀಯ ಪೊಲೀಸ್ ಠಾಣೆಗೆ ಸುದ್ದಿ ಮುಟ್ಟಿಸಿದ್ದ. ಪೊಲೀಸರು ದಾಳಿ ನಡೆಸಿದ್ರು, ಬಾಲಕಿಯನ್ನು ರಕ್ಷಿಸಿದ್ರು. 3 ಹೋಟೆಲ್ಗಳ ಲೈಸೆನ್ಸನ್ನು ರದ್ದು ಮಾಡಲಾಯಿತು. ಇದುವರೆಗೂ 18 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. CCTV ಟವರ್ ಲೊಕೇಶನ್ ಆಧಾರದ ಮೇಲೆ ಉಳಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಜಿಲ್ಲಾ SP ಹರಿಶಂಕರ್ ನೇತೃತ್ವದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಲಾಗಿದೆ. ಆರೋಪಿಗಳು ಇವತ್ತಲ್ಲ ನಾಳೆ ಸಿಕ್ಕಿ ಬೀಳ್ತಾರೆ. ಆದರೆ ಆ ಬಾಲಕಿ ಮತ್ತೆ ಸಹಜ ಸ್ಥಿತಿಗೆ ಮರಳೋಕೆ ಸಾಧ್ಯನಾ? ಮರಳಿದ್ರೂ ಈ ಕೆಟ್ಟ ಪ್ರಪಂಚದಲ್ಲಿ ಎಲ್ಲರಂತೆ ಬದುಕೋಕೆ ಸಾಧ್ಯವಾ? ಧಿಕ್ಕಾರವಿರಲಿ ಈ ಕಾಮುಕರಿಗೆ, ಧಿಕ್ಕಾರವಿರಲಿ ಕೀಚಕರಿಗೆ, ಧಿಕ್ಕಾರವಿರಲಿ ದುರುಳರಿಗೆ. ಇಂತಹ ಸ್ಪೆಷಲ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ TV ಕನ್ನಡ.